ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿಂದ ಬಂದಿದ್ದೀನಿ. ಲಾಸ್ಟ್ ಮಹಾರಾಷ್ಟ್ರ ಬೌಂಡ್ರಿಯಿಂದ. ಈಗ ಒಂದು 4-5 ತಿಂಗಳಿಂದ ಗುರುಜಿಯವ್ರದ್ದು ಒಂದು ವಿಡಿಯೋ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿತ್ತು. ಅದನ್ನು ನೋಡಿ ಇದರಲ್ಲಿ ಏನೋ ಸ್ಪೆಷಲ್ ಇದೆ ಅಂತಂದು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಫಾಲೋಅಪ್ ಮಾಡಿ ನಾನೇನು ಅಂದ್ಕೊಂಡಿದ್ನಲ್ಲ, ಏನು ಬೇಕಾಗಿತ್ತು ನನ್ನ ಬಿಸ್ನೆಸ್ನಲ್ಲಿ ಅದನ್ನು ನಾನು ಅಚೀವ್ ಮಾಡ್ತಾಯಿದ್ದೀನಿ. ಆದರೂ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀನಿ. ನವರಾತ್ರಿ ಉಪವಾಸ, ಕಾಲಲ್ಲಿ ಚಪ್ಪಲಿ ಹಾಕಲ್ಲ, ಏನಿಲ್ಲ. ಆದರೂ ಕೂಡ ಹಂಗೆ ನಾನು 9 ದಿವಸ ಉಪವಾಸ, ಬರೀ ಹಣ್ಣು ಅಷ್ಟೇ ತಿನ್ನಬೇಕು. ಆದರೂ ಅದೊಂದು ಅವಕಾಶ ಸಿಕ್ಕಿದೆ ಅಂತಂದ ನಮ್ಮ ಫ್ರೆಂಡ್ ಒಬ್ಬನ ಕರ್ಕೊಂಡು ನಾನು ನಿಪ್ಪಾಣಿಯಿಂದ ಬಂದಿದ್ದೀನಿ. ಒಳ್ಳೆ ಇದು ಗುರುಗಳು ಹೇಳ್ಕೊಡುವಂಥ ಅಪರ್ಮಿಷನ್ ಆಗಲಿ, ಇದರಲ್ಲಿ ಖಂಡಿತ ನಾವು ಬೇಕಾದನ್ನ ಸಾಧನೆ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಆಮೇಲೆ ಮತ್ತೊಂದು ಹೇಳ್ಬೇಕಂದ್ರೆ, ನಾನು ಒಂದು ಪ್ಲಾಟ್ ಡೈಲಿ ಅದನ್ನ ನೋಡ್ತಾ ಇದ್ದೆ, ನಮ್ಮ ಊರಲ್ಲಿರೋ ಪ್ಲಾಟ್. ಅದರಲ್ಲಿ ಒಂದು 2 ಗುಂಟೆ ಆಗಲಿ ಮನೆ ಕಟ್ಲಿಕ್ಕೆ ನಂಗೆ ಸಿಕ್ಕಿದ್ರೆ ಭಾಳ ಒಳ್ಳೇದಾಗುತ್ತಲ್ಲ ಅಂತ ಅದನ್ನು ವಿಜುವಲೈಸೇಷನ್ ಮಾಡ್ತಿದ್ದೆ. ಡೆಫಿನೆಟಾಗಿ 2 ತಿಂಗಳೊಳಗೆ ಅಂದ್ರೆ ಅಲ್ಲೇ 15 ಗುಂಟೆ ಜಾಗನ ನನಗೆ ಸಿಕ್ತು. ಅದು ನಾನು ಖರೀದಿ ಮಾಡಿ ಇದು ಮಾಡಿದ್ದೀನಿ. ಅಲ್ಲೇ ಇವಾಗ ಇನ್ನೊಂದು ಕೆಲವು ದಿವಸದಲ್ಲಿ ಒಂದು ದೊಡ್ಡ ಬಿಲ್ಡಿಂಗು ಕಡಿಸ್ಬೇಕನ್ನೋ ವಿಚಾರಲ್ಲಿ ಇದ್ದೀನಿ. ಥ್ಯಾಂಕ್ ಯು. 3 months ಬ್ಯಾಕ್ ಮೀಟ್ ಮಾಡಿದ್ದು ಸರ್ನ. ಆವಾಗ 25 lakhs ಸ್ಯಾಲ್ರಿ ಇದ್ದಿತ್ತು. ಸೊ ಇವಾಗ ಏನಿದೆ ಅಂತಂದರೆ, ಈಗಾಗಲೇ ಅರ್ಧ ತೀರಿಸ್ಬಿಟ್ಟಿದ್ದೀವಿ. ಸೊ ಅದಕ್ಕಿಂತ ಇನ್ನೊಂದು ಏನಂದರೆ, 10 yearsಯಿಂದ ಒಂದು ಕೋರ್ಟ್ ಕೇಸ್ ನಡೀತಾ ಇತ್ತು. ಅಂದರೆ ಲ್ಯಾಂಡಿಗೆ ರಿಲೇಟೆಡ್ ಆಗಿ ನಡೀತಿತ್ತು. ಅಂದರೆ ತುಂಬ ದೊಡ್ಡ ಅಮೌಂಟಿಂದು. ಸೊ ಅದು ನಡೀತಾ ಇತ್ತು. ಸೊ ನಾವು ನಿನ್ನೆ ಎಲ್ಲ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ನಾವು ಹೋಗಿ ಬಂದು ಜಸ್ಟ್ 3 months ಆಗಿದೆ, ನಾವು ಇನ್ನೂ ಯೋಚನೆ ಮಾಡಿಲ್ಲ. ತುಂಬ ತಿಂಗಳಾಗಿತ್ತು ಅಂತ ನಮಗೆ ಅನಿಸ್ತಿತ್ತು. ಬಟ್ 3 months ಅಷ್ಟೇ ಆಗಿರೋದು. ಬಟ್ ಇನ್ನೊಂದು ತಿಂಗಳಲ್ಲಿ ಅದು ಟೋಟಲ್ ಕಂಪ್ಲೀಟ್ ಆಗಿ 70 lakhs ಬರ್ತಿದೆ ನಮಗೆ. ಸೊ ಅದು happened to me. Okay. ನಿಮ್ಮ ಲಾಸ್ಟ್ ವಿಡಿಯೋ ನೋಡಿದ ಮೇಲೆ ಜಸ್ಟ್ ಆಸ್ ವೆನ್ ಐ ಸ್ಟಾರ್ಟ್ ಮೈ ವರ್ಕ್, ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಕಮ್ ಟು ಮೀ ಇನ್ ಎ ವೇ ಅಂತ ಅದೊಂದು ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಇತ್ತು. ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ಸ್ ಟು ಮೀ ಇನ್ ಎ ವೇ ಅಂತ. ಆನ್ ದಟ್ ಡೇ ಓನ್ಲಿ, ದಟ್ಸ್ ಈಸ್ ಆನ್ ಫ್ರೈಡೆ, ಮೊನ್ನೆ ಶುಕ್ರವಾರ, ಐ ಗಾಟ್ ಎ ಮನಿ. ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದಾ, ಯಾವ ಥರ ಬಂತು ಅಂತ ಹೇಳ್ಬೋದಾ? ಹೇಳಿ ಸರ್. ಇಟ್ಸ್ ಅ ಬಿಟ್ ಸ್ಕೇರಿ ಆ್ಯಂಡ್ ಫನಿ ಆಲ್ಸೋ. ಓಕೆ. ಹೇಗಾಯಿತು ಅಂದರೆ, ವರ್ಕ್ ಮುಗೀತು, ಐ ಥಾಟ್ ಸುಮ್ಮನೆ ತಲೆಗೆ ಬಂತು, ನಿಮ್ಮ ವಿಡಿಯೋ ನೋಡಿದ್ದ, ಅನ್ಎಕ್ಸ್ಪೆಕ್ಟೆಡ್ ಮನಿ ಕಮ್ಸ್ ಟು ಮೀ ಅಂತ ಹೇಳ್ಬಿಟ್ಟು ಹೋಗಿದ್ದಾಯ್ತು. ಓಕೆ. ಲೇಟ್ ನೈಟ್ ಐ ಫಿನಿಶ್ಡ್ ಮೈ ಜಿಮ್ ಆ್ಯಂಡ್ ಮೈ ಕಮಿಂಗ್ ಬ್ಯಾಕ್ ಟು ಮೈ ಹೋಮ್. ಓಕೆ. ಎ ಕಾರ್ ಬಿಹೈಂಡ್ ಮೀ, ಎ ಕಾರ್ ಹಿಟ್ ಮೀ. ಓಕೆ. ಕಾರು ನನಗೆ ಹೊಡೀತು ಗಾಡೀಲಿ. ಓಕೆ. ಅ ಬಿಟ್ ಸ್ಕೇರಿ ಆಲ್ಸೋ. ಹಂಸಿತ್ತು, ನಾನು ಸ್ಲೋ ಇದ್ದೆ, ಗಾಡಿನೂ ಸ್ಲೋ ಇತ್ತು. ಓಕೆ. ಮಳೆನೂ ಬರ್ತಿತ್ತು. ಅರೌಂಡ್ 9:45, 10 o'clock. ಓಕೆ. ಗಾಡಿ ಗುದ್ದಿದ್ದಾನೆ. ಓಕೆ. ನಾನು ಸ್ವಲ್ಪ ಮುಂದೆ ಹೋಗಿ ಬಿದ್ದೆ. ಐ ಹ್ಯಾಡ್ ನಾಟ್ ಈವನ್ ಒನ್ ಸಿಂಗಲ್ ಸ್ಕ್ರ್ಯಾಚ್ ಆನ್ ಮೈ ಬಾಡಿ. ಓಕೆ. ಗಾಡಿ ನಂದು ಡ್ಯಾಮೇಜ್ ಆಯಿತು. ಶೋರೂಮ್ ಕಡೆಯಿಂದ ಮಾತಾಡಿಸ್ಬಿಟ್ಟು ನೆಗೋಷಿಯೇಟ್ ಮಾಡ್ಕೊಳ್ಳಿ, ಇಲ್ಲ ರೆಡಿ ಮಾಡ್ಕೊಳ್ಳಿ ಅಂತಂದ್ರು. ಓಕೆ. ಹಿ ನೆಗೋಷಿಯೇಟೆಡ್ ವಿತ್ ಮೀ ಫಾರ್ 10,000. ಅಂಡ್ ದೆನ್ ಹಿ ಗೇವ್ ಅರೌಂಡ್ 8,000 ಕ್ಯಾಶ್ ಟು ಮೀ. ಓಕೆ. ನೆಕ್ಸ್ಟ್ ಡೇ ಮೈ ಬೈಕ್, ಇಟ್ ಹ್ಯಾಸ್ ಬೀನ್ ಟೇಕನ್ 4 months ಅಲ್ಲಿ ಬ್ಯಾಕ್ 4 ತಿಂಗಳು ಹೊಸ ಗಾಡಿ. ಓಕೆ. ಇನ್ಶೂರೆನ್ಸ್ ಇತ್ತು, ಗಾಡಿ ಕೊಟ್ಟೆ, 8,000 ಕ್ಯಾಶ್ ಬಂತು, 7,500 ಕ್ಯಾಶ್ ಬಾಕ್ಸ್ಗಿಟ್ಟೆ, 500 ರೂಪಾಯಿ ಬೆಳಗ್ಗೆ ಹೊತ್ತು ಇಟ್ಕೊಂಡ್ಬಂದಿದ್ದೀನಿ. ವೆರಿ ಗುಡ್.